ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ಬಾರೆ ಗೆಳತಿ ಟಿವಿಗೆ ಸ್ವಾಗತ. ಇವತ್ತು ನಾವು ಒಂದು ಹೊಸ ಟಾಪಿಕ್ ತಗೊಂಬಂದಿದ್ದೀವಿ. ಅದೇನಪ್ಪ ಅಂದರೆ ಮೆಂತೆ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ನಾವು ಮೆಂತೆ ಸೊಪ್ಪು ತೊಗೊಂಡಿದ್ದೀವಿ. 2 ಸೀಡು ತೊಗೊಂಡು ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀವಿ, 2 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, 2ರಿಂದ 3 ಈರುಳ್ಳಿ, ಸ್ವಲ್ಪ ಬೇಕಂದರೆ ಜಾಸ್ತಿನೂ ಈರುಳ್ಳಿ ಹಾಕ್ಕೋಬೋದು, ಉಪ್ಪು, ಹುಣಸೆ ಹುಳಿ, ಸ್ವಲ್ಪ ಹುಣಸೆ ನೆನೆಟ್ಕೊಂಡಿದ್ದೀನಿ, ಕೊತ್ತಂಬರಿ ಕಾಳು, 10ರಿಂದ 12 ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಅರಿಶಿಣ ಪುಡಿ, ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಅನ್ನನ ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, 2 ಲೋಟ ಮಾಡಿಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ಒಂದು ಪ್ಯಾನ್ ಕಾಯಕ್ಕಿಡೋಣ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳೋಣ, 1 ಸ್ಪೂನ್ ಕಡಲೆಬೇಳೆ, ಕೊತ್ತಂಬರಿ ಕಾಳು ತೊಗೊಳ್ತಿದ್ದೀನಿ, 4ರಿಂದ 5 ಒಣಮೆಣಸಿನ್ಕಾಯಿ. ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಯಾವಾಗಲೂ. ನಾನು 2 ಲೋಟಕ್ಕೆ ಇಷ್ಟಿಷ್ಟ, 1 ಸ್ಪೂನ್ ಸ್ವಲ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವೇನಾದ್ರು ಜಾಸ್ತಿ ಮಾಡ್ಕೊಳೋದಾದರೆ, ರೈಸ್ ಐಟಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈಗ ಡ್ರೈ ರೋಸ್ಟ್ ಆಗಿದೆ, ತೆಗೆದುಬಿಡೋಣ. ಈಗ ಇದನ್ನೆಲ್ಲ ಡ್ರೈ ರೋಸ್ಟ್ ಆಗಿರೋದನ್ನ ಗ್ರೈಂಡ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಈಗ ಡ್ರೈ ರೋಸ್ಟ್ ಆಗಿರೋದನ್ನೆಲ್ಲನೂ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಪೌಡ್ರ್ ಆಗಿದೆ. ಫುಲ್ ನುಣ್ಣಗೆ ಹಾಕೋಬಾರ್ದು, ಸ್ವಲ್ಪ ತರಿ ತರಿ ಆಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಈಗ ಒಗ್ಗರಣೆ ಹಾಕ್ತಿದ್ದೀನಿ, ನೋಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋಣ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಲಿ. ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ. ಈರುಳ್ಳಿ ಎಲ್ಲ ಆಗಿದೆ. ಈಗ ಟೊಮೆಟೊ ಹಾಕ್ತಿದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗೆ ಸಣ್ಣಗೆ ಹಚ್ಕೊಂಡಿದ್ದೀನಿ, ಮೆತ್ತಗಾಗಲಿ ಬೇಗ ಅಂತ. ಬೇಗನೆ ರೋಸ್ಟ್ ಮಾಡ್ಕೊಳಕ್ಕಾಗಲ್ಲ ಅದು. ಈರುಳ್ಳಿ ಟೊಮೆಟೊ ಸ್ವಲ್ಪಗೆ ಉಪ್ಪು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಟೊಮೆಟೊ ಈಗ ಬೆಂದಿದೆ. ಈಗ ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಳ್ರಿ. ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬೇಕು, ಹಂಗಾದ್ರೆ ಅದು ಬೇಗ ಬೇಯೋದು. ಸೊಪ್ಪು ಸ್ವಲ್ಪ ಮೆತ್ತಗಾಗಿದೆ. ಈಗ ಅರಶಿನ ಪುಡಿ, ಬೆಲ್ಲ, ಗರಂ ಮಸಾಲ, ಸ್ವಲ್ಪ ರುಚಿಗೆ ಖಾರದ ಪುಡಿ. ಒಣಮೆಣ್ಸಿನ್ಕಾಯಿ ಖಾರ ಆಗಲ್ಲ ಅನ್ನೋರು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಬೇಡ ಅನ್ನೋರು ಅಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು. ಖಾರದ ಪುಡಿ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ನಾನೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಅದನ್ನ ಅದ್ರ ಜೊತೆನೇ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಬೇಗ. ಈಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ, ಬೆಲ್ಲ ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಮೆಂತ್ಯ ಸೊಪ್ಪು ಕಹಿ ಬರುತ್ತೆ. ಆ ರೀತಿ ಕಹಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಹಾಗೂ ಬೆಲ್ಲ ರುಚಿ ಕೊಡುತ್ತೆ ಸ್ವಲ್ಪ ಹಾಕಿದ್ರಿಂದ. ಹಾಗಾಗಿ ನಾವು ಹುಣಸೆ ಹುಳಿ ಮತ್ತು ಬೆಲ್ಲನ ಹಾಕ್ತಾಯಿದ್ದೀವಿ. ಅದು ಸ್ವಲ್ಪ ಬೇಯಲಿ. ಈಗ ನಾವು ಡ್ರೈ ರೋಸ್ಟಿನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಇದ್ರ ಜೊತೆನೇ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಆವಾಗಲೇ ಸ್ವಲ್ಪ ಹಾಕಿದ್ವಿ, ನೋಡಿ ಹಾಕ್ಕೊಳ್ರಿ ಈಗ ಎಷ್ಟು ಬೇಕು ಅಂತೇಳಿ. ಎಲ್ಲ ಚೆನ್ನಾಗಿ ಮೆತ್ತಗಾಗಿರಲಿ, ಹಂಗಾದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಎಲ್ಲ ಚೆನ್ನಾಗಾಗಿದೆ. ಈಗ ಇದನ್ನ ಆಫ್ ಮಾಡಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡ್ಬಿಡೋಣ.
ಈಗ ಅನ್ನ ಹಾಕ್ಕೊಂಬಿಡೋಣ. ನಾವು ಮಾಡ್ಕೊಂಡಿರೋ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೋಡಿ ಅನ್ನ ಹಾಕ್ಕೊಳ್ರಿ. ಹಿಂಗೆ ಅನ್ನದ ಮೇಲೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿನೂ ಹಾಕ್ಕೊಂಬಿಡೋಣ. ಕಲಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹಗಲೆಲ್ಲ ಕಲಸಿದ್ರೆ ಅನ್ನ ಮೆತ್ತಗಾಗುತ್ತೆ. ಹಂಗಾಗಿ ಕ್ಲೀನಾಗಿ ಕಲಿಸ್ಕೊಂಬಿಡೋಣ ಒಂದು ಕಡೆಯಿಂದ. ನೋಡಿ ಫ್ರೆಂಡ್ಸ್, ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಬೇಗನೆ ಆಗುತ್ತೆ ರೆಸಿಪಿ. ಮತ್ತು ಮೆಂತ್ಯ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಎಲ್ಲರೂ ಅದನ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ.